ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 43. ಶ್ರೀನಿಧಿಯಿಂದ ಸಾಮ್ರಾಟ್ ನಿಧಾನವಾಗಿ ದೂರ ಸರಿದಾಗ ವಾಸ್ತವಕ್ಕೆ ಬಂದವಳು ಸನಿಹದಲ್ಲಿರುವವನ ಮುಖವನ್ನು ನೋಡಲಾರದೆ ಅಲ್ಲೇ ಮರಳಲ್ಲಿ ಬಿದ್ದಿದ್ದ ಬ್ಯಾಗ್ ಹಿಡಿದಳು. ಅವಳನ್ನೇ ಗಮನಿಸುತ್ತಿದ್ದವನು ಮನಸ್ಸಲ್ಲಿ ಇನ್ನೇನು ನಾಚಿಕೆಯಲ್ಲಿ ಇಲ್ಲಿಂದ ಓಡುತ್ತಾಳೆ ಎಂದು ಯೋಚಿಸುತ್ತಾ ತುಟಿಯಂಚಲ್ಲಿ ನಸುನಗುತ್ತಿದ್ದರೆ ಕ್ಷಣದಲ್ಲಿ ಅವನೆದುರು ಚೂರಿ ಹಿಡಿದು ನಿಂತಿರುವವಳನ್ನು ನೋಡಿದ ಹುಡುಗ ಫುಲ್ ಶಾಕ್ ಆಗ್ಬಿಟ್ಟ. ಹೋಯ್ ಮೆಂಟಲ್ ಅನ್ನುತ್ತಾ ಅವಳಿಂದ ದೂರ ಸರಿಯುತ್ತಾ, ನೋಡು, ನೀನಾಗಿಯೇ ಬಂದು ನನ್ನ ತಬ್ಬಿಕೊಂಡಿದ್ದು ಬಿಟ್ಟರೆ ನಾನು ನಿನ್ನ ಹತ್ತಿರ ಬರಲೇ ಇಲ್ಲ. ಅದಲ್ಲದೆ ನನ್ನ ಜೊತೆ ಪ್ರೀತಿ ಮದುವೆ ಅಂತ ಆ ಹುಡುಗನಿಗೆ ನೀನೇ ಹೇಳಿದ್ದು. ಇಷ್ಟೆಲ್ಲ ನೀನೇ ಮಾಡಿ ನನಗೆ ಚಾಕು ಯಾಕೆ ತೋರಿಸುತ್ತಿದ್ದೀಯಾ? ತಲೆ ಕೆಟ್ಟಿದೆಯಾ ನಿನಗೆ ಈಡಿಯಟ್ ಎಂದು ಗಾಬರಿಯಲ್ಲಿ ಬೈಯುತ್ತಿದ್ದರೆ ಬ್ಯಾಗ್ ಹಾಕಿಕೊಂಡವಳು ಚೂರಿ ಇನ್ನಷ್ಟು ಅವನತ್ತ ಚಾಚಿ, ಹೌದು, ಎಲ್ಲ ನಾನೇ ಹೇಳಿದ್ದು, ನಾನೇ ಮಾಡಿದ್ದು. ನಿನ್ನ ಬಳಿ ತಬ್ಬಿಕೊಳ್ಳುವಂತೆ ನಾಟಕ ಆಡು ಅಂದರೆ ನಿಜವಾಗಿಯೂ ತಬ್ಬಿಕೊಳ್ಳುವುದಾ? ಅದು ಅಷ್ಟು ಗಟ್ಟಿಯಾಗಿ ಉಸಿರು ನಿಂತು ಹೋಗುವಷ್ಟು? ಮಂಗ, ಹುಡುಗಿಯರ ಜೀವ ಸೆನ್ಸಿಟಿವ್ ಅಂತ ಗೊತ್ತಿಲ್ಲವಾ? ಒಳ್ಳೆ ಉಕ್ಕಿನ ಮನುಷ್ಯನ ಆಗಿದ್ದೀಯ. ತಬ್ಬಿಕೊಂಡ ರಭಸಕ್ಕೆ ನನ್ನ ಅದೆಷ್ಟು ಮೂಳೆ ಮುರಿದು ಹೋಯಿತೋ ಏನೋ. ನೋಡು, ಇದೆಲ್ಲ ಆ ಮೆಂಟಲಿನಿಂದ ಅಂತ ಸುತ್ತಲೂ ನೋಡುತ್ತಾ, ಅವನೆಲ್ಲಿ ಪ್ರಿಯತಮ, ಪ್ರೀತಮ್ ಆಗಲೇ ಹೋಗಿಬಿಟ್ಟನಾ? ಅಥವಾ ನೀರಿಗೆ ಹಾರಿ ಅಂತ ಕಾಲೆತ್ತಿ ಸಮುದ್ರದತ್ತ ನೋಡುತ್ತಿರುವವಳ ವರ್ತನೆ ನೋಡಿ ನಗು ಬಂದರೂ ತಡೆದುಕೊಂಡ ಸಾಮ್ರಾಟ್, ಆಗಲೇ ನನ್ನ ಜೀವನದಲ್ಲಿ ಪ್ರೀತಿ ಮದುವೆ ಎಲ್ಲ ಇವನ ಜೊತೆಗೆ, ನನ್ನ ಜೀವನಕ್ಕೆ ಇವನೊಬ್ಬನೇ ಹುಡುಗ ಎಂದು ನನ್ನನ್ನು ತಬ್ಬಿಕೊಂಡೆಯಲ್ಲ. ಪಾಪ ನಿನ್ನ ಹುಡುಗ ದೇವದಾಸ್ ತರಹ ಬೇಜಾರು ಮಾಡಿಕೊಂಡು ಆಗಲೇ ಹೋದ ಎಂದು ನಾಟಕೀಯವಾಗಿ ಹೇಳಿ ನಕ್ಕರೆ, ಹೋಯ್, ಇನ್ನೊಮ್ಮೆ ನಿನ್ನ ಹುಡುಗ ಅಂದರೆ ಚುಚ್ಚಿ ಸಾಯಿಸುತ್ತೇನೆ ಅಷ್ಟೇ. ಆ ಮೆಂಟಲ್ ಸಹವಾಸ ತಪ್ಪಿತು. ಥ್ಯಾಂಕ್ ಗಾಡ್. ಮಂಗ, ನಿನಗೆ ತುಂಬ ಥ್ಯಾಂಕ್ಸ್ ಆಯ್ತಾ, ನನ್ನ ಡ್ರಾಮಾ ಮುಗಿಯುವವರೆಗೂ ತೆಪ್ಪಗೆ ಇದ್ದಿದ್ದಕ್ಕೆ. ಬಾಯ್ ಅನ್ನುತ್ತಾ ಚೂರಿ ಬ್ಯಾಗ್ ಒಳಗಡೆ ಹಾಕಿ ಅಲ್ಲಿಂದ ಹೊರಟವಳನ್ನೇ ಹಿಂಬಾಲಿಸುತ್ತಾ, ಮಾಡಿದ ಸಹಾಯಕ್ಕೆ ಮಂಗ, ರಾಸ್ಕಲ್, ಉಕ್ಕಿನ ಮನುಷ್ಯ, ಒಳ್ಳೊಳ್ಳೆ ಬಿರುದೇ ಕೊಟ್ಟಿದ್ದೀಯ ಎಂದರೆ ಮೊದಲೇ ಬಿಸಿಲಿಗೆ ಕೆಂಪಾಗಿದ್ದ ಮುಖವನ್ನು ಕೋಪಕ್ಕೆ ಮತ್ತೂ ಕೆಂಪಾಗಿಸಿ ಅವನನ್ನೇ ಕೆಕ್ಕರಿಸಿ ನೋಡುತ್ತಾ, ನನ್ನನ್ನು ಯಾಕೆ ಫಾಲೋ ಮಾಡುತ್ತಿರುವುದು ಎಂದು ಕೋಪದಲ್ಲೇ ಕೇಳಿದಾಗ, ಹೊಯ್ ಗಜನಿ ಮೊಮ್ಮಗಳೇ, ನನ್ನ ಮನೆಗೆ ಬಂದು ಈ ಬಿಸಿಲಿಗೆ ನನ್ನನ್ನು ಇಲ್ಲಿಗೆ ಎಳೆತಂದದ್ದು ನೀನೇ. ಈಗ ನಾನು ಇಲ್ಲಿಯೇ ಬಿಸಿಲಲ್ಲಿ ನಿಂತು ಸಾಯಬೇಕಾ? ಮನೆಗೆ ಇದೇ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕು. ಏನು, ಊರೆಲ್ಲ ನಂದೇ ಎನ್ನುವ ಹಾಗೆ ಹಾಡುತ್ತಾಳೆ ಲೂಸು ಅಂತ ಅವಳಿಗೆ ಬೈಯುತ್ತಾ ಅವಳಿಂದ ಮುಂದೆ ಹೋದನು. ಸ್ವಲ್ಪ ದೂರ ನಡೆದವಳಿಗೆ ಬಾಯಾರಿಕೆಯಾಗಿತ್ತು. ಬ್ಯಾಗಿನಿಂದ ಬಾಟಲ್ ತೆಗೆದರೆ ಅದು ಖಾಲಿ. ಅಕ್ಕಪಕ್ಕದಲ್ಲಿ ಅವಳು ಕಣ್ಣಾಡಿಸಿದರೆ ಯಾವುದೇ ಮನೆ ಅಂಗಡಿ ಇದ್ದಂತೆ ಕಾಣಲಿಲ್ಲ. ಸುಸ್ತಲ್ಲೇ ಸ್ವಲ್ಪ ದೂರ ನಡೆದಳು. ಅವಳನ್ನೇ ತಿರುಗಿ ಗಮನಿಸುತ್ತಿದ್ದ ಸಾಮ್ರಾಟ್, ಓಯ್, ನಿನ್ನ ಕಾಲಿಯ ಅವತಾರ ಒಂದು 10 ನಿಮಿಷಕ್ಕೆ ಮುಂದೂಡುವುದಾದರೆ ಮುಂದೆ ನನ್ನ ಮನೆಯಿದೆ, ಕುಡಿಯಲು ನೀರು ಕೊಡುತ್ತೇನೆ, ಬೇಕಿದ್ದರೆ ಬಾ ಅನ್ನುತ್ತಾ ಅವಳ ಮಾತಿಗೂ ಕಾಯದೆ ಮನೆಯತ್ತ ನಡೆದನು. ಅವನನ್ನೇ ಹಿಂಬಾಲಿಸಿಕೊಂಡು ಬಂದು ಮನೆಯ ಹೊರಗಡೆ ನಿಂತವಳ ಎದುರು ನೀರಿನ ಬಾಟಲ್ ಚಾಚಿದ ಸಾಮ್ರಾಟ್ ಪೂರ್ತಿ ನೀರನ್ನು ಖಾಲಿ ಮಾಡುತ್ತಿರುವವಳತ್ತ ನೋಡಿ, ಹಸಿವಾದರೆ ಮ್ಯಾಗಿ ಮಾಡಿಕೊಡುತ್ತೇನೆ, ನನ್ನ ಮೇಲೆ ನಂಬಿಕೆ ಇದ್ದರೆ ಮನೆಯೊಳಗಡೆ ಬಾ, ಇಲ್ಲವೆಂದರೆ ಬಾಯ್ ಎಂದು ಒಳಗಡೆ ಹೋದವನ ಹಿಂದೆಯೇ ಒಳಗಡೆ ಬಂದು ಮನೆಯ ಒಳಗೆಲ್ಲ ಕಣ್ಣಾಡಿಸುತ್ತಾ ಅಲ್ಲೇ ಇದ್ದ ಸೋಫಾದ ಮೇಲೆ ಕುಳಿತಳು. ಬೆಳಿಗ್ಗೆ 2 ಕ್ಲಾಸ್ ಅಟೆಂಡ್ ಮಾಡಿ ಬೇಸರದಲ್ಲೇ ಸಮುದ್ರದ ಪಕ್ಕ ಬಂದವಳು ಕೈಗಡಿಯಾರದತ್ತ ಕಣ್ಣಾಡಿಸಿದಾಗ ಮಧ್ಯಾಹ್ನ 3 ಗಂಟೆ. ಟಿಫನ್ ಬಾಕ್ಸ್ ಕೂಡ ಬೇಡವೆಂದು ಬಿಟ್ಟು ಬಂದವಳ ಹೊಟ್ಟೆಯಲ್ಲಿ ಬೆಳಿಗ್ಗೆ ತಿಂದ ಚಿತ್ರಾನ್ನ ಬಿಟ್ಟರೆ ಬೇರೇನೂ ಇಲ್ಲ. ಅವನೇ ಖುದ್ದಾಗಿ ಮ್ಯಾಗಿ ಮಾಡಿಕೊಡುತ್ತೇನೆ ಎಂದಾಗ ಹಸಿವೆಯಿಂದ ಕಂಗಾಲಾಗಿದ್ದವಳು ಬೇರೇನೂ ಯೋಚಿಸಲು ಹೋಗದೆ ಮನೆಯೊಳಗಡೆ ಬಂದು ಕುಳಿತಿದ್ದಳು. ಓರೆ ಕಣ್ಣಿನಲ್ಲಿ ಅವಳನ್ನೇ ನೋಡುತ್ತಾ 10 ನಿಮಿಷದ ಬಳಿಕ 2 ಬೌಲಲ್ಲಿ ಬಿಸಿ ಬಿಸಿ ಮ್ಯಾಗಿ ಹಾಕಿಕೊಂಡು ಬಂದು ಒಂದು ಬೌಲನ್ನು ಅವಳತ್ತ ಚಾಚಿ, ತಿನ್ನು, ಸ್ವಲ್ಪ ಬಿಸಿಯಾಗಿದೆ ಅನ್ನುತ್ತಾ ಅಲ್ಲೇ ಇದ್ದ ಫ್ಯಾನ್ ಸ್ವಿಚ್ ಅದುಮಿದನು. ಅವನತ್ತ ಕಣ್ಣೆತ್ತಿಯೂ ನೋಡದೆ ಚಮಚದಲ್ಲಿ ಮ್ಯಾಗಿಯನ್ನು ತಿರುಗಿಸುತ್ತಾ ಬಾಯಲ್ಲಿ ಅದನ್ನು
ಊದಿ ಚಿಕ್ಕ ಮಕ್ಕಳ ಹಾಗೆ ತಿನ್ನುವವಳನ್ನೇ ಸಾಮ್ರಾಟ್ ಯಾವುದೋ ಅದ್ಭುತ ಎನ್ನುವಂತೆ ನೋಡುತ್ತಿದ್ದನು. ಅವನನ್ನು ಒಂದೆರಡು ಸಲ ಕದ್ದು ಗಮನಿಸಿ, ಹಾಗೆ ನೋಡಬೇಡ, ನನ್ನ ಹೊಟ್ಟೆ ಹಾಳಾಗಬಹುದು. ನಿನ್ನ ಬೌಲಲ್ಲಿಯೂ ಮ್ಯಾಗಿ ಇದೆಯಲ್ಲ, ತಿನ್ನು. ಅದು ಬಿಟ್ಟು ನನ್ನನ್ನು ಯಾಕೆ ಹಾಗೆ ತಿನ್ನುವಂತೆ ನೋಡುವುದು ಅಂತ ತಿನ್ನುತ್ತಲೇ ಕೇಳಿದವಳ ಮಾತಿಗೆ ನಕ್ಕವನು, ಅಲ್ಲ, ನಿನ್ನ ವಿಧ ವಿಧವಾದ ಅವತಾರ ನೋಡಿದ ಯಾವೊಬ್ಬನೂ ಅವನ ಜೀವದ ಮೇಲಿನ ಆಸೆಗೆ ನಿನ್ನ ಹತ್ತಿರವು ಸುಳಿಯುವುದಿಲ್ಲ. ಅಂಥದರಲ್ಲಿ ನಾನು ನಿನಗೆ ಇಷ್ಟೆಲ್ಲ ಉಪಚರಿಸುತ್ತಿದ್ದೇನಲ್ಲ, ಅದರ ಬಗ್ಗೆ ಯೋಚಿಸುತ್ತಿದ್ದೆ ಎಂದವನು ಮನಸ್ಸಲ್ಲಿ ನಿನ್ನನ್ನು ತಿನ್ನುವ ಹಾಗಿದ್ದರೆ ಆಗಲೇ ಟೇಸ್ಟ್ ಮಾಡುತ್ತಿದ್ದೆ. ಆದರೆ ಏನು ಮಾಡುವುದು, ನೀನು ಆ ರೀತಿಯ ಹುಡುಗಿಯೂ ಅಲ್ಲ. ಈಗೀಗ ನನಗದು ಬೇಕಾಗಿಯೂ ಇಲ್ಲ ಎಂದುಕೊಂಡು ಮ್ಯಾಗಿ ತಿನ್ನತೊಡಗಿದನು. ಮ್ಯಾಗಿ ಖಾಲಿ ಮಾಡಿದ ಶ್ರೀನಿಧಿ ಬೌಲ್ ಹಿಡಿದು ಎದ್ದಾಗ, ಬೌಲ್ ತೊಳೆಯುವುದು ಎಲ್ಲಿ ಅಂತ ಹುಡುಕುತ್ತಿದ್ದೀಯಾ? ಬಾಬಾ ಅನ್ನುತ್ತಾ ಅವಳನ್ನು ಅಡಿಗೆ ಕೋಣೆ ಒಳಗಡೆ ಕರೆದುಕೊಂಡು ಹೋದರೆ, ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಪಾತ್ರೆ ಸಾಮಾನುಗಳನ್ನು ನೋಡಿ, ಮುನ್ಸಿಪಾಲಿಟಿ ಕಸದ ತೊಟ್ಟಿಯಾದರೂ ಇದಕ್ಕಿಂತ ನೀಟಾಗಿ ಇರುತ್ತದೆ. ಈ ನರಕದಲ್ಲಿ ನೀನು ಮಾಡಿಕೊಟ್ಟ ಮ್ಯಾಗಿ ನಾನು ತಿಂದಿದ್ದಾ? ಯಪ್ಪಾ, ಇವತ್ತು ನಾನು ಟಾಯ್ಲೆಟಲ್ಲಿ ಫಿಕ್ಸು ಎನ್ನುತ್ತಾ ಅಲ್ಲೇ ಓಡುತ್ತಿರುವ ಜಿರಳೆಯನ್ನು ನೋಡಿ, ಹೋ, ಚಿಕ್ಕದಾದ ಪ್ರಾಣಿ ಸಂಗ್ರಹಾಲಯ ಬೇರೆ ಇದೆ. ಮಂಗ, ಜಿರಳೆ, ಇರುವೆ, ಜೇಡ, ಸರಿಯಾಗಿದೆ ನಿನಗೂ ಈ ಮನೆಗೂ ಎಂದು ಜೋರಾಗಿ ನಕ್ಕರೆ ಸಾಮ್ರಾಟ್ ತಲೆ ಕೆರೆದುಕೊಂಡು, ಅಲ್ಲ, ಹುಡುಗಿಯರು ಜಿರಳೆ ನೋಡಿದರೆ ಭಯದಲ್ಲಿ ಕಿರುಚಿ ವಿಧ ವಿಧವಾದ ಡ್ಯಾನ್ಸ್ ಶುರು ಮಾಡುತ್ತಾರೆ. ಅಂಥದ್ದರಲ್ಲಿ ನೀನು ಬಿಡು, ನಿನ್ನ ಬಗ್ಗೆ ಗೊತ್ತಿದ್ದು ನಾನು ಅದೆಲ್ಲವನ್ನು ಕೇಳುತ್ತೇನಲ್ಲ. ಕ್ಲೀನಿಂಗ್ ಆಂಟಿ ಒಂದೆರಡು ವಾರದಿಂದ ಬರಲಿಲ್ಲ, ಹಾಗಾಗಿ ಎಲ್ಲ ಅಲ್ಲಲ್ಲೇ ಇದೆ. ಆದರೂ ನೀನು ಹೇಳಿದ್ದು ಸರಿಯಾಗಿದೆ. ಇವತ್ತು ಬಂದ ಹೊಸ ಪ್ರಾಣಿಯಿಂದ ಈ ಪ್ರಾಣಿ ಸಂಗ್ರಹಾಲಯ ಪೂರ್ತಿಯಾಗಿದೆ ನೋಡು ಅಂತ ಕಣ್ಣು ಮಿಟುಕಿಸುತ್ತಾ ಅವಳ ನಗುವಿಗೆ ಜೊತೆಯಾದರೆ, ಅವನ ಮಾತಿನ ಅರ್ಥವಾದಾಗ ಅಲ್ಲೇ ಇರುವ ಪಾತ್ರೆಗಳನ್ನು ಕೈಯಲ್ಲಿ ಹಿಡಿದು, ಯಾರೋ ಹೊಸ ಪ್ರಾಣಿ ಅಂತ ಪಾತ್ರೆ ಎತ್ತಿ ಇದರಲ್ಲೇ 4 ಹಾಕಿದರೆ ನಿನ್ನ ಮುಖ ಮೂತಿ ನಿಜವಾಗಿಯೂ ಕೋತಿಯ ಹಾಗೆ ಆಗಬೇಕು ನೋಡು ಎಂದು ಕೋಪದಲ್ಲೇ ಪಾತ್ರೆ ಅಲ್ಲೇ ಎಸೆದು ಹೊರಗಡೆ ನಡೆದಳು. ತನ್ನ ಬೌಲ್ ಅಲ್ಲೇ ಇಟ್ಟ ಸಾಮ್ರಾಟ್ ಮನೆ ಕೆಲಸದ ಆಂಟಿಗೊಂದು ಕರೆ ಮಾಡಿ ಸಂಜೆಯೊಳಗಡೆ ಬರಲು ಹೇಳಿದರೆ, ಹೊರಗಡೆ ಬಂದ ಶ್ರೀನಿಧಿ ಬ್ಯಾಗ್ ಹಾಕಿಕೊಂಡು ಅವನಿಗಾಗಿ ಕಾಯುತ್ತಾ ಅವನು ಹೊರಬಂದ ಕೂಡಲೇ, ಮಿಸ್ಟರ್ ಮಂಗ, ನೀನು ಕೆಟ್ಟವನಾದರೂ ಪಾಪದ ನನಗೆ ಸಹಾಯ ಮಾಡಿ ಹಸಿವೆಯಿಂದ ಇದ್ದವಳಿಗೆ ಮ್ಯಾಗಿ ತಿನ್ನಿಸಿದೆ. ನಿನ್ನ ಈ ಸಹಾಯಕ್ಕೆ ಧನ್ಯವಾದಗಳು ಎಂದು ನಗುತ್ತಾ ಹೇಳಿದಾಗ, ಲೇ, ಮೊದಲು ಮಂಗ, ಕೋತಿ, ಲೂಸು ಅಂತ ಕರೆಯುವುದನ್ನು ನಿಲ್ಲಿಸು. ಹಾಗೆಯೇ ನಾನು ಕೆಟ್ಟವನು ಹೌದು, ಒಪ್ಪುತ್ತೇನೆ. ಆದರೆ ನೀನು ಪಾಪದವಳೆಂದು ಯಾರ ಎದುರು ಹೇಳಬೇಡ ತಾಯಿ ಅಂತ ಅವಳಿಗೊಂದು ಕೈಮುಗಿದು ಹೇಳಿದಾಗ, ಶ್ರೀನಿಧಿಗೆ ಜೋರಾಗಿ ನಗು ಬಂದರೂ ಹುಸಿ ಮುನಿಸು ತೋರುತ್ತಾ, ಓಯ್, ನಾನು ನಿಮ್ಮಂಥ ಹುಡುಗರನ್ನು ನೋಡಿದರೆ ಮಾತ್ರ ಜೋರು, ಇಲ್ಲದಿದ್ದರೆ ಪಾಪ. ಎನಿವೆ, ತುಂಬ ತಡವಾಯಿತು, ಬಾಯ್, ಮತ್ತೊಮ್ಮೆ ಥ್ಯಾಂಕ್ಸ್ ಮಂಗ ಅಂತ ನಗುತ್ತಾ ಅಲ್ಲಿಂದ ಹೊರಗಡೆ ನಡೆದರೆ, ಅವಳು ಹೋದತ್ತಲೇ ನೋಡುತ್ತಾ ಬಾಗಿಲಿಗೆ ಹೊರಗೆ ನಿಂತವನ ಮುಖದಲ್ಲೊಂದು ಅಂದವಾದ ನಗುವಿತ್ತು. ಅವಳು ಕಣ್ಣಿಂದ ಮರೆಯಾದ ಮೇಲೆ ಬಾಗಿಲು ಹಾಕಿ ಸೋಫಾದಲ್ಲಿ ಉರುಳಿದವನು, ಈ ಮನೆಗೆ ನಾನು ಬಂದು 1 ವರ್ಷ ಜಾಸ್ತಿಯಾಗಿರಬೇಕು. ಇಷ್ಟು ದಿನಗಳಲ್ಲಿ ಒಬ್ಬಳಾದರೂ ಹುಡುಗಿ ನನಗೆ ಹೆದರಿಸಿ ಬೆದರಿಸಿ ನನ್ನ ಜೊತೆ ಕುಳಿತು ನಾನು ಮಾಡಿಕೊಟ್ಟ ಮ್ಯಾಗಿ ತಿಂದು ಹೀಗೆ ನಗುತ್ತಾ ಇಲ್ಲಿಂದ ಹೋಗಿದ್ದಾಳಾ? ಇವಳೇ ಮೊದಲು. ಅವಳ ಹೆಸರು ಅವನೇನೋ ನಿಧಿ ಎನ್ನುತ್ತಿದ್ದ, ನಿಜಕ್ಕೂ ಅವಳು ಅಮೂಲ್ಯವಾದ ನಿಧಿಯೇ ಅನ್ನುತ್ತಾ ಅವಳ ಮಾತನ್ನೆಲ್ಲ ನೆನಪಿಸಿಕೊಂಡು ನಕ್ಕವನು ತಕ್ಷಣ ತನ್ನ ಮೊಬೈಲಲ್ಲಿರುವ ಅವಳ ಫೋಟೋದ ನೆನಪಾದಾಗ ಮೊಬೈಲಿಗಾಗಿ ಹುಡುಕಾಡಿ ಅದರಲ್ಲಿದ್ದ ಚೂರಿ ಹಿಡಿದುಕೊಂಡಿದ್ದ ಅವಳ ಫೋಟೋ ನೋಡಿ ನಸುನಕ್ಕು ಹಾಗೆಯೇ ಸೋಫಾದಲ್ಲಿ ನಿದ್ದೆ ಹೋಗಿದ್ದನು. ಮುಂದಿನ ದಿನಗಳಲ್ಲಿ ಕ್ಯಾಂಪಸ್ ಒಳಗಡೆ ಅಥವಾ ಹೊರಗಡೆ ಇಬ್ಬರು ಎದುರಾದರೂ ಇಬ್ಬರ ನಡುವೆ ಚಿಕ್ಕದಾದ ನಗುವಿನ ವಿನಿಮಯ ಆಗುತ್ತಿತ್ತು. ತನ್ನೆಲ್ಲ ಚಟಗಳಿಗೆ ಗುಡ್ ಬೈ ಹೇಳಿದ್ದ ಸಾಮ್ರಾಟ್ ಒಬ್ಬಂಟಿಯಾದಾಗಲೆಲ್ಲ ಮನೆಗೆ ಕರೆ ಮಾಡಿ ಅಪ್ಪ, ಅತ್ತೆ, ಅಖಿಲ್ ಜೊತೆ ಮಾತನಾಡುತ್ತಿದ್ದನು. ಹೀಗೆಯೇ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಇಬ್ಬರ ಜೀವನದಲ್ಲೂ ದಿನಗಳು ಉರುಳುತ್ತಿದ್ದವು.
ಅದೊಂದು ದಿನ ಸಿಟಿಗೆ ಬೈಕಲ್ಲಿ ಬಂದ ಸಾಮ್ರಾಟ್ ಹಾಸ್ಟೆಲ್ ಊಟ ತಿಂದು ಬೇಸತ್ತು ಸ್ಟಾರ್ ಹೋಟೆಲಿಗೆ ಹೋಗಿ ತನಗೆ ಬೇಕಾದ ಎಲ್ಲವನ್ನು ಆರ್ಡರ್ ಮಾಡಿ ತಿಂದು ಖುಷಿಯಲ್ಲೇ ಬೈಕ್ ತಿರುಗಿಸುತ್ತಾ ಪಾರ್ಕಿಂಗ್ ಕಡೆ ನಡೆದವನ ಕಣ್ಣಿಗೆ ರಸ್ತೆಯ ಆಚೆ ಕಡೆಯಲ್ಲಿ ಶ್ರೀನಿಧಿ ಮತ್ತು ಪ್ರಗತಿ ಕಾಣಿಸಿದ್ದರು. ಮತ್ತೊಮ್ಮೆ ಅವರೇ ಇಬ್ಬರ ಎಂದು ಸರಿಯಾಗಿ ನೋಡಿ ಬೈಕ್ ಅಲ್ಲೇ ಬಿಟ್ಟು ರಸ್ತೆ ದಾಟಿ ಅವರ ಪಕ್ಕ ಹೋಗಿ ಪ್ರಗತಿ, ಶ್ರದ್ಧಾ ಎನ್ನುವ ಕರೆಗೆ ಅಳುತ್ತಿರುವ ಇಬ್ಬರು ತಿರುಗಿ ಅವನತ್ತ ನೋಡಿ ಕಣ್ಣೀರೊರೆಸಿಕೊಂಡರು. ಅವರನ್ನು ನೋಡಿ ಗಾಬರಿಯಲ್ಲಿ ಏನಾಯಿತು, ಆಲಿಸ್ ಓಕೆ ಎಂದವನ ಮಾತಿಗೆ ಪ್ರತಿಕ್ರಿಯಿಸದೆ ಇಬ್ಬರು ಅಳುತ್ತಲೇ ಇರುವುದನ್ನು ನೋಡಿ ಪ್ರಗತಿ ನೀನಾದರೂ ಹೇಳು ಎಂದಾಗ ಅಳು ನಿಲ್ಲಿಸಿದವಳು, ಅಣ್ಣ, ಆಶ್ರಮದಲ್ಲಿ ನಮಗೆಲ್ಲ ಅಡುಗೆ ಮಾಡಿ ಹಾಕುತ್ತಿದ್ದ ಸರೋಜಮ್ಮ ಇವತ್ತು ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡರು. ನಾವು ಬೆಳಿಗ್ಗೆ ತಿಂಡಿ ತಿನ್ನುತ್ತಾ ಎಂದಿನಂತೆ ಅವರಲ್ಲಿ ಮಾತನಾಡಿ ಕಾಲೇಜಿಗೆ ಹೋಗುವಾಗ ಚೆನ್ನಾಗೇ ಇದ್ದರು. ಈಗ ನೋಡಿದರೆ ಅನ್ನುತ್ತಾ ಬರುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿಂದ ನಡೆದರೆ ಪ್ರಗತಿ ಜೊತೆ ಶ್ರದ್ಧಾಳ ಕಣ್ಣೀರನ್ನು ನೋಡಲಾಗದ ಸಾಮ್ರಾಟ್ ಏನೂ ಹೇಳದೆ ತನ್ನ ಬೈಕ್ ಪಕ್ಕ ನಡೆದನು. ಮುಂದಿನ 4-5 ದಿನ ಶ್ರದ್ಧಾಳಿಗಾಗಿ ಅವಳು ಬರುವ ದಾರಿಯಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ನಿಂತು ಸಾಮ್ರಾಟ್ ಗಂಟೆಗಟ್ಟಲೆ ಕಾದರೂ ಅವಳ ಸುಳಿವೇ ಇರಲಿಲ್ಲ. ಎಲ್ಲಿ ಹೋದಳು? ಅವಳ ಕ್ಲಾಸಿನವರೆಲ್ಲ ಆಗಲೇ ಹೋದರೆ ಇವಳು ಮಾತ್ರ ಪತ್ತೆಯೇ ಇಲ್ಲ. ಆ ದಿನ ಅವಳ ದುಃಖ ನೋಡಿ ಪಾಪ ಹುಡುಗಿಯಲ್ಲಿ ಸ್ವಲ್ಪ ಮಾತನಾಡೋಣವೆಂದರೆ, ಅಲ್ಲ ನಾನ್ಯಾಕೆ ಅವಳಿಗೆ ಇಷ್ಟೊಂದು ಕಾಯಬೇಕು? 1-2 ದಿನ ಓಕೆ, ಆದರೆ 4 ದಿನದಿಂದ ಇಲ್ಲಿ ಕುಳಿತು ಛೇ, ತಲೆ ಕೆಟ್ಟಿದೆ ನನಗೆ. ಮೊದಲೇ ನನ್ನನ್ನು ನೋಡಿದರೆ ಪೊಲೀಸ್ ರೌಡಿಗಳನ್ನು ನೋಡಿದ ಹಾಗೆ ಆಡುತ್ತಾಳೆ ಅಂತ ಮನಸ್ಸಲ್ಲಿ ಅವಳ ಬಗ್ಗೆಯೇ ಯೋಚಿಸಿ ಹೈರಾಣಾದವನ ಹೆಜ್ಜೆ ಮಾತ್ರ ಅಲ್ಲಿಂದ ಕದಲಲಿಲ್ಲ. ಎತ್ತರದಲ್ಲಿ ಸ್ವಲ್ಪ ಉದ್ದ ಇರುವ ಸಾಮ್ರಾಟನನ್ನು ಬಾಸ್ಕೆಟ್ ಬಾಲ್ ಆಡಲು ಅವನ ಕ್ಲಾಸ್ಮೇಟ್ ಹುಡುಗರು ಒತ್ತಾಯಿಸಿದಾಗ ಕಾಲು ನೋವಿನ ಕಾರಣ ಕೊಟ್ಟು ಒಂದು ಅರ್ಧ ಗಂಟೆ ಅವರ ಜೊತೆ ಪ್ರಾಕ್ಟೀಸ್ ಮಾಡಲು ಶುರು ಮಾಡಿದ್ದನು. ಅದೊಂದು ದಿನ ಸೀನಿಯರ್ ಹಾಗೂ ಜೂನಿಯರ್ ಹುಡುಗರ ಟೀಮ್ ನಡುವೆ ಆದ ಬಾಸ್ಕೆಟ್ ಬಾಲ್ ಮ್ಯಾಚ್ ತುಂಬ ಕುತೂಹಲಕಾರಿಯಾಗಿತ್ತು. ಆ ದಿನ ಆಡಲು ಹೋದಾಗ ಸಾಮ್ರಾಟ್ ಮ್ಯಾಚ್ ನೋಡುತ್ತಾ ಕುಳಿತವನಿಗೆ ಸಮಯದ ಪರಿವೇ ಇರಲಿಲ್ಲ. ತುಂಬ ಹೊತ್ತು ಮ್ಯಾಚ್ ಎಂಜಾಯ್ ಮಾಡುತ್ತಿದ್ದವನ ನೋಟ PU ಬ್ಲಾಕ್ ಗೇಟ್ ಪಕ್ಕ ನಡೆದುಕೊಂಡು ಹೋಗುತ್ತಿರುವ ಶ್ರೀನಿಧಿಯತ್ತ ಹೊರಳಿತು. ತಕ್ಷಣ ಅಲ್ಲಿದ್ದ ಗೆಳೆಯರಿಗೆ ಬಾ ಹೇಳಿ ಅವಳ ಪಕ್ಕ ಓಡಿ ಹೋಯ್ ಶ್ರದ್ಧಾ ಎನ್ನುವ ಕರೆಗೆ ತಿರುಗಿ ನೋಡಿದವಳ ಎದುರಲ್ಲಿ ಸಾಮ್ರಾಟ್ ನಿಂತಿದ್ದನು. ಯಾವುದೋ ಧೈರ್ಯದಲ್ಲಿ ಅವಳ ಕೈ ಹಿಡಿದು ಕ್ಯಾಂಪಸ್ ಎದುರುಗಡೆ ಇರುವ ಚಿಕ್ಕ ಗಾರ್ಡನ್ ಹಾಗೂ ನಡುವೆ ಕೂರಲು ಇರುವ ಖಾಲಿಯಾಗಿದ್ದ ಕಲ್ಲು ಬೆಂಚಲ್ಲಿ ಅವಳನ್ನು ಕೂರಿಸಿ ಅವಳ ಕೈ ಬಿಟ್ಟು, ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಕೈ ಮುಟ್ಟಿದ್ದಕ್ಕೆ ಐ ಆಮ್ ಸಾರಿ ರೀ. ಎಲ್ಲಿ ಹೋಗಿದ್ದೆ ಇಷ್ಟು ದಿನ? ಮೊನ್ನೆಯಿಂದ ನಿನ್ನಲ್ಲಿ ಮಾತನಾಡಬೇಕೆಂದು ನಿನಗಾಗಿ ಕಾದು ಕಾದು ಸಾಕಾಯಿತು. ಹೌದು, ನಿನ್ನ ಕ್ಲಾಸ್ಮೇಟ್ ಎಲ್ಲ ಆಗಲೇ ಹೋದರು, ನೀನೇನು ಇನ್ನೂ ಕಾಲೇಜಲ್ಲಿ ಅಂತ ಅವಳತ್ತ ನೋಡಿದರೆ ಅವಳ ದೃಷ್ಟಿ ಅಲ್ಲೇ ಗಿಡಗಳಿಗೆ ನೀರುಣಿಸುತ್ತಿದ್ದ ಚಿಕ್ಕ ಕಾರಂಜಿಯ ಮೇಲಿತ್ತು. ಪುನಃ ಅವಳ ಕೈ ಹಿಡಿದು ಓಯ್ ಏನಾಯಿತು ಎಂದವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು ತನ್ನ ಕೈ ಗಡಿಯಾರದತ್ತ ದೃಷ್ಟಿ ಹರಿಸಿ ಆಗಲೇ ತಡವಾಗಿದೆ, ನಾಳೆ ಮಾತನಾಡೋಣ ಎಂದವಳ ಧ್ವನಿಯಲ್ಲಿ ಜೀವವೇ ಇರಲಿಲ್ಲ. ಕಳೆಗುಂದಿದ ಅವಳ ಮುಖವನ್ನು ನೋಡಿ ಏನೋ ಹೇಳಬೇಕು ಎಂದುಕೊಂಡವನು ಮೌನವಾಗಿ ಅವಳ ಜೊತೆ ಬಸ್ ಸ್ಟ್ಯಾಂಡ್ ತನಕ ಹೆಜ್ಜೆ ಹಾಕಿ ಅವಳು ಬಸ್ ಹತ್ತಿ ಹೋಗುವ ತನಕ ಅಲ್ಲೇ ಇದ್ದು ನಂತರ ತನ್ನ ಹಾಸ್ಟೆಲಿನತ್ತ ಹೆಜ್ಜೆ ಹಾಕಿದನು. ಮರುದಿನ ಮೊದಲ 2 ಕ್ಲಾಸ್ ಮುಗಿಸಿದ ಸಾಮ್ರಾಟ್ ಕ್ಯಾಂಟೀನಿಗೆ ಹೊರಟಾಗ ಅಲ್ಲೇ PU ಬ್ಲಾಕ್ ಹತ್ತಿರ ಬ್ಯಾಗ್ ಹಾಕಿಕೊಂಡು ನಡೆದು ಹೋಗುತ್ತಿದ್ದ ಶ್ರೀನಿಧಿಯನ್ನು ನೋಡಿ ಸೀದಾ ಅವಳ ಹತ್ತಿರ ಓಡಿ ಮುಗೀತಾ ಕ್ಲಾಸ್ ಎಂದರೆ ಅವನನ್ನು ನೋಡಿ ನಸುನಕ್ಕು ಕ್ಲಾಸ್ ಇರಲಿಲ್ಲ, ಲ್ಯಾಬ್ ಎಕ್ಸಾಮ್ ಇತ್ತು ಎಂದಳು. ಮುಂದೆ 1-5 ನಿಮಿಷ ಇಬ್ಬರ ನಡುವೆಯೂ ಮಾತಿಲ್ಲ. ತಾನು ಒಂದು ಮಾತನಾಡಿದರೆ 100 ಮಾತನಾಡುವ ಹುಡುಗಿ ಇಂದು ಮೌನವಾಗಿರುವುದನ್ನು ಗಮನಿಸಿದ ಸಾಮ್ರಾಟನಿಗೆ ಬದಲಾದ ಅವಳ ವರ್ತನೆ ನಡವಳಿಕೆ ನೋಡಿ ತಲೆಗೆಟ್ಟಿತ್ತು. ಏನಾದರಾಗಲಿ ಇವತ್ತು ಇವಳ ಬಳಿ ಮಾತನಾಡಲೇಬೇಕೆಂದು ಬಾಯಿ ತೆರೆಯುವಷ್ಟರಲ್ಲಿ
ನನ್ನನ್ನು ನಿನ್ನ ಮನೆಯ ಪಕ್ಕದಲ್ಲಿರುವ ಬೀಚಿಗೆ ಕರೆದುಕೊಂಡು ಹೋಗುತ್ತೀಯಾ? ಯಾಕೋ ಒಬ್ಬಳೇ ಇರಬೇಕು ಅಂತನ್ನಿಸುತ್ತಿದೆ. ಆದರೆ ಇವತ್ತು ಅಲ್ಲಿಗೆ ಒಬ್ಬಳೇ ಹೋಗಲು ಭಯ. ಅದಕ್ಕೆ ಪ್ಲೀಸ್ ನನ್ನ ಜೊತೆ ಬರುತ್ತೀಯಾ ಎಂದವಳ ಮಾತು ಕೇಳಿ ಆಶ್ಚರ್ಯವಾದರೂ ಆಯಿತೆಂದು ತಲೆ ಆಡಿಸಿ ಅಲ್ಲೇ ಬರುತ್ತಿರುವ ಆಟೋವನ್ನು ಅಡ್ಡ ಹಾಕಿ ತನ್ನ ಮನೆ ಇರುವ ಅಡ್ರೆಸ್ ಹೇಳಿದಾಗ ಸ್ವಲ್ಪದರಲ್ಲಿ ಅವನ ಮನೆ ತಲುಪಿ ಆಟೋದಿಂದ ಇಳಿದ ಸಾಮ್ರಾಟ್ ಅವನಿಗೆ ಹಣ ಕೊಟ್ಟು ಶ್ರೀನಿಧಿಯೊಂದಿಗೆ ಬೀಚ್ ಹತ್ತ ನಡೆದನು. ಅಲ್ಲೇ ಇರುವ ತೆಂಗಿನ ಮರದ ನೆರಳ ಕೆಳಗಡೆ ನಿಂತವಳ ಕಣ್ಣಿಂದ ಹರಿಯುವ ಕಣ್ಣೀರನ್ನು ನೋಡಿ ಆತಂಕದಲ್ಲಿ, ಹೋಯ್, ಸಡನ್ನಾಗಿ ಕಣ್ಣೀರು ಏನಾಯಿತು ಎಂದವನ ಮಾತಿಗೆ ಅಲ್ಲೇ ಮರಳಲ್ಲಿ ಕುಸಿದು ಕುಳಿತು ಜೋರಾಗಿ ಅಳುತ್ತಿರುವುದನ್ನು ನೋಡಿ ಗಾಬರಿಯಲ್ಲಿ ಅವಳ ಪಕ್ಕವೇ ಮೊಣಕಾಲೂರಿ ಅವಳ ಹೆಗಲ ಮೇಲೆ ಕೈಯಿಟ್ಟು, ಯಾಕೆ ಈ ರೀತಿಯಾಗಿ ಅಳುತ್ತಿದ್ದೀಯಾ? ಪ್ಲೀಸ್ ಕಣೆ, ನೀನು ಬಾಯಿ ತುಂಬ ಬೈದು ಕೈಯಲ್ಲೊಂದು ಚೂರಿ ಹಿಡಿದು ಎದರಿಸಿ ಕಣ್ಣು ಬಿಟ್ಟು ರೆಬಲ್ ಆಗಿರು. ಅದು ಬಿಟ್ಟು ಈ ಅಳು ನಿನಗೆ ಸೂಟ್ ಆಗೋಲ್ಲ ಎಂದರೂ ಅವಳ ಅಳು ನಿಂತಿರಲಿಲ್ಲ. ಒಂದೆರಡು ನಿಮಿಷ ಅವಳನ್ನು ಅಳಲು ಬಿಟ್ಟು ಇನ್ನೂ ತನ್ನಿಂದ ಅವಳ ಅಳು ನೋಡಲು ಸಾಧ್ಯವಿಲ್ಲವೆಂದು ಅವಳನ್ನು ಬರಸೆಳೆದು ತಬ್ಬಿಕೊಂಡು, ಪ್ಲೀಸ್ ನಿಧಿ, ಸ್ಟಾಪ್ ಕ್ರೈಯಿಂಗ್ ಪ್ಲೀಸ್ ಅನ್ನುತ್ತಾ ಅವಳ ತಲೆ ಬೆನ್ನು ಸವರಿ ಸಮಾಧಾನಿಸುತ್ತಿದ್ದನು. ನಿಮಿಷಗಳ ಬಳಿಕ ಅವನಿಂದ ದೂರ ಸರಿದು ಅಲ್ಲೇ ಮರಳ ಮೇಲೆ ಕುಳಿತು ಕಣ್ಣೀರನ್ನು ಒರೆಸಿಕೊಂಡು, ಇನ್ನೂ ನಾನು ಯಾರನ್ನೆಲ್ಲ ಕಳೆದುಕೊಳ್ಳಬೇಕೋ ತಿಳಿಯುತ್ತಿಲ್ಲ. ಎಲ್ಲರ ದೃಷ್ಟಿ ತಾಕುವಂತಿದ್ದ ನನ್ನ ಅಂದವಾದ ಪುಟ್ಟ ಕುಟುಂಬವನ್ನು ಆ ದೇವರು ನನ್ನಿಂದ ದೂರ ಮಾಡಿದ್ದಕ್ಕೆ ಈಗಲೂ ಕಣ್ಣೀರಾಗುತ್ತಿದ್ದೇನೆ. ಅಂಥದರಲ್ಲಿ ಹಸಿದಿರುವ ನನ್ನಂಥ ಆಶ್ರಮದ ಎಲ್ಲ ಮಕ್ಕಳಿಗೂ ಅಮ್ಮನಾಗಿ ರುಚಿ ರುಚಿಯಾದ ಊಟ ತಯಾರಿಸಿ ಎಂದೂ ಮನೆಯವರ ನೆನಪು ಬಾರದಂತೆ ನನಗೆ ಕೈತುತ್ತು ನೀಡುತ್ತಿದ್ದ ಸರೋಜಮ್ಮನನ್ನು ಆ ದೇವರು ನನ್ನಿಂದ ದೂರ ಮಾಡಿಬಿಟ್ಟ. ಈಗೀಗ ಮನುಷ್ಯರೊಂದಿಗೆ ಬೆರೆಯಲು ಭಯವಾಗುತ್ತಿದೆ ನನಗೆ. ನನ್ನವರು ಎನ್ನಲು ಇದ್ದ ಅಪ್ಪ, ಅಮ್ಮ, ಶ್ರೀಲಕ್ಷ್ಮಿ, ಶ್ರೀಧರ್ ತಾತ ಮತ್ತವರ ಕುಟುಂಬವನ್ನು ನನ್ನಿಂದ ದೂರ ಮಾಡಿ ಅನಾಥಳನ್ನಾಗಿ ಮಾಡಿದ. ಆದರೆ ಅವರೆಲ್ಲರ ಸ್ಥಾನ ತುಂಬಿದ್ದು ಅರುಣಮ್ಮ ಹಾಗೂ ಪ್ರಗತಿ ಹಾಗೂ ಈ ಆಶ್ರಮದವರು. ಈಗ ಅವರಲ್ಲಿಯೂ ಒಬ್ಬೊಬ್ಬರನ್ನು ನನ್ನಿಂದ ದೂರ ಮಾಡುತ್ತಿದ್ದಾನೆ ಅವನು ಅನ್ನುತ್ತಾ ಪುನಃ ಅಳಲು ಶುರು ಮಾಡಿದಳು. ಅವಳ ಕೈಯನ್ನು ಹಿಡಿದು, ಶ್, ನೋಡು ಇಲ್ಲಿ, ನಾವ್ಯಾರೂ ಶಾಶ್ವತವಲ್ಲ. ನಾಳೆ ನಾನು, ನೀನು ಎಲ್ಲ ಸಾಯಬೇಕಾದವರೇ. ಬದುಕಿದ್ದಷ್ಟು ದಿನ ಈ ನೋವು, ಕಷ್ಟ, ಕಣ್ಣೀರು ಇದ್ದಿದ್ದೇ ಬಿಡು. ಹೌದು, ನಿನ್ನ ಫ್ಯಾಮಿಲಿಯವರಿಗೆ ಏನಾಗಿತ್ತು ಅಂತ ಅವಳ ಪಕ್ಕದಲ್ಲೇ ಕುಳಿತನು. ಪ್ರತಿದಿನ ಇಲ್ಲಿ ನೋವುಂಡು ಕಣ್ಣೀರು ಹಾಕಿ ಸತ್ತು ಬದುಕುವುದಕ್ಕಿಂತ ಆ ದಿನ ಆಕ್ಸಿಡೆಂಟಲ್ಲಿ ನಾನು ಕೂಡ ಸತ್ತು ಹೋಗಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದವಳು ಅವಳ ಚಿಕ್ಕ ಕುಟುಂಬದ ಬಗ್ಗೆ, ಶ್ರೀಧರ್ ಅವರ ಎಸ್ಟೇಟ್ ಹಾಗೂ ಆ ಆಕ್ಸಿಡೆಂಟ್ ಆಗಿ ಅವಳು ನಂದಾದೀಪಕ್ಕೆ ಹೇಗೆ ಬಂದಳು, ಒಟ್ಟಾರೆ ಅವಳ ಜೀವನವನ್ನೇ ಅವನೆದುರು ತೆರೆದಿಡುತ್ತಾ ಹೋದಳು. ಗಂಟೆಗಳ ಬಳಿಕ ಮಾತು ಮುಗಿಸಿ ಶ್ರೀನಿಧಿ ಕಣ್ಣೀರಾಕಿದರೆ ಅವಳೆಲ್ಲ ಕತೆ ಕೇಳಿದ ಸಾಮ್ರಾಟ್ ಕಣ್ಣಂಚು ತೇವವಾಗಿತ್ತು. ಅವಳ ಪಕ್ಕದಲ್ಲಿಂದ ಎದ್ದು ಸ್ವಲ್ಪ ದೂರ ನಡೆದು, ಸಂಬಂಧಗಳ ಗಂಧ ಗಾಳಿಯೇ ಇಲ್ಲದೆ ಬೆಳೆದವನು ನಾನಾದರೆ ಶ್ರದ್ಧಾ ತನ್ನವರೇ ಸರ್ವಸ್ವ ಎಂದು ಅಪ್ಪ, ಅಮ್ಮ, ತಂಗಿ ಎನ್ನುವ ಪ್ರಪಂಚದಲ್ಲಿ ಬೆಳೆದವಳು. ನನ್ನ ಅಮ್ಮ ಹೀಗಿದ್ದಳು ಎನ್ನುವುದಕ್ಕೆ ನನ್ನ ಬಳಿ ಇರುವುದು ಅವರ ಫೋಟೋ ಒಂದೇ. ಆದರೆ ತಾಯಿಯ ಹಾಲುಂಡು ತಂದೆ ತಂಗಿಯ ಜೊತೆ ವರ್ಷಗಳೇ ಕಳೆದು ನಂತರ ಒಂದು ದಿನ ಅವರಿಲ್ಲ ಎನ್ನುವುದು ಅರಿವಾದಾಗ ಪಾಪ ಅವಳ ಸ್ಥಿತಿ ಹೇಗೆಲ್ಲ ಇದ್ದಿರಬಹುದು. ಗಾಡ್, ನೀನು ನನ್ನ ಜೀವನದಲ್ಲಿ ಮಾತ್ರ ವಿಲ್ಲನ್ ಅಂದುಕೊಂಡಿದ್ದೆ. ಆದರೆ ನಿಜವಾಗಿಯೂ ನೀನು ವಿಲ್ಲನ್ ಆಗಿದ್ದು ಅವಳ ಜೀವನದಲ್ಲಿ ಅಂತ ದೂರದಿಂದಲೇ ಅವಳತ್ತ ದೃಷ್ಟಿ ಹಾಯಿಸಿದವನಿಗೆ ಇನ್ನೂ ಅಳುತ್ತಿರುವವಳನ್ನು ನೋಡಿ ಸಂಕಟವಾಗಿತ್ತು. ಒಂದೆರಡು ನಿಮಿಷ ತನ್ನ ಮನಸ್ಸನ್ನು ನಿಗ್ರಹಿಸಿಕೊಂಡು ಅವಳತ್ತ ಹೆಜ್ಜೆ ಹಾಕಿದನು. ಶೂನ್ಯ ಭಾವನೆ ಮೊಗದಲ್ಲಿ ಹೊತ್ತು ಅಲೆಗಳತ್ತ ದೃಷ್ಟಿ ನೆಟ್ಟವಳ ಪಕ್ಕದಲ್ಲೇ ಕುಳಿತು ಅವಳ ಕೈಯಲ್ಲಿ ತನ್ನ ಕೈ ಸೇರಿಸಿದಾಗ ಅವಳು ಗಾಬರಿಯಲ್ಲಿ ಅವನತ್ತ ನೋಡಿದಳು. ಈ ಕತೆ ಇನ್ನೂ ಮುಂದುವರಿಯುವುದು. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.